ಕೀರ್ತಿ ತನ್ನ ಅತ್ತೆ ಮಾವನ ಜೊತೆ ಸೇರಿ ಒಂದೇ ಮನೆಯಲ್ಲಿ ಜೀವನ ಮಾಡ್ತಿದ್ಲು. ರಾಜೇಶ್ ವ್ಯಾಪಾರ ಮಾಡ್ತೀನಿ ಅಂತ ಹೇಳಿದಾಗ ಮನೆಯಲ್ಲಿ ಎಲ್ಲರೂ ಕೂಡ ಒಪ್ಪಿಕೊಂಡ್ರು. ಆ ನಂತರ ರಾಜೇಶ್ ಕೂಡ ವ್ಯಾಪಾರ ಮಾಡ್ಲಿಕ್ಕೆ ಬೇಕಾದ ಎಲ್ಲ ಸಿದ್ಧತೆಯನ್ನು ಮಾಡಿಕೊಂಡ. ತನ್ನ ತಾಯಿ ಹೆಂಡತಿಯನ್ನು ಒಪ್ಪಿಸಿ ಮನೆ ಪತ್ರವನ್ನು ತೆಗೆದುಕೊಂಡು ಹೋಗಿ ಬ್ಯಾಂಕಲ್ಲಿ ಅಡ ಇಟ್ಟು ಆ ಹಣದಿಂದ ವ್ಯಾಪಾರವನ್ನಾರಂಭಿಸಿದ. ಮೊದಲು ವ್ಯಾಪಾರ ಎಲ್ಲ ತುಂಬಾ ಚೆನ್ನಾಗಿ ನಡೀತಾ ಇತ್ತು. ಕೈಯಲ್ಲಿ ಹಣ ಕೂಡ ಬರ್ತಾ ಇತ್ತು. ಅಮ್ಮ, ನನ್ನ ವ್ಯಾಪಾರ ತುಂಬಾ ಚೆನ್ನಾಗಿ ನಡೀತಾ ಇದೆ. ಅದರಿಂದ ಮನೆಗೆ ಬೇಕಾದ ಎಲ್ಲ ವಸ್ತುಗಳನ್ನ ತಗೋಬೇಕು ಅಂತ ಇದ್ದೀನಿ. ಮನೆಗೆ ಬೇಕಾದ ಸೋಫಾ, ಟಿವಿ, ಫ್ರಿಡ್ಜ್, ವಾಷಿಂಗ್ ಮಿಷಿನ್ ಎಲ್ಲನೂ ತಗೋಬೇಕು ಅಂತ ಇದ್ದೀನಿ. ಇವಾಗ ತಗೊಳ್ಳೋದಿದ್ರೆ ಮುಂದೆ ಯಾವಾಗ ತಗೊಳ್ಳೋದು? ರೀ, ಯಾಕೆ ರೀ ಅಷ್ಟೊಂದು ಹಣ ಖರ್ಚು ಮಾಡಿ ಮನೆಗೆ ಬೇಕಾದ ವಸ್ತುಗಳನ್ನ ತಗೋಬೇಕು? ಇರೋದ್ರಲ್ಲೇ ನಾವು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾ ಇದ್ದೀವಲ್ವಾ? ಅಷ್ಟೊಂದು ಹಣ ನಿಮ್ ಕೈಯಲ್ಲಿದ್ರೆ ಬ್ಯಾಂಕಿಗೆ ಹೋಗಿ ಲೋನ್ ಕಟ್ಟಿ ಮನೆಯ ಪತ್ರನ ಬ್ಯಾಂಕಲ್ಲಿ ಇಟ್ಟಿದ್ದೀರಲ್ವಾ, ಅದನ್ನ ಬಿಡಿಸ್ಕೊಂಡ್ ಬರ್ಬೋದು. ಸುಮ್ನೆ ಯಾಕೆ ರೀ ಇದ್ದಕ್ಕಿದ್ದಂಗೆ ವಸ್ತುಗಳನ್ನ ತಗೋಬೇಕು? ಸುಮ್ನೆ ಅಷ್ಟೊಂದು ಹಣನ ಖರ್ಚು ಮಾಡಿದ್ರೆ ಮುಂದಕ್ಕೆ ನಮಗೂ ಕೂಡ ಕಷ್ಟ ಆಗ್ಬೋದಲ್ವಾ? ಸುಮ್ನೆ ಇರೋದ್ರಲ್ಲಿ ಜೀವನ ಮಾಡ್ಕೊಂಡು ಹೋಗೋಣ ರೀ. ನನಗೆ ಯಾಕೋ ನೀವು ಈ ಹಣನ ಬ್ಯಾಂಕಿಗೆ ಕಟ್ಟೋದು ಒಳ್ಳೇದು ಅನ್ಸುತ್ತೆ. ಯಾಕೆ ಸುಮ್ನೆ ಖರ್ಚು ಮಾಡ್ತೀರಾ? ಓ ಹೌದಾ, ನಿನಗೆ ಮನೆಗೆ ಯಾವ ವಸ್ತುಗಳನ್ನೂ ತರಬಾರ್ದಾ? ನೀನು ಬಡ ಕುಟುಂಬದಿಂದ ಬಂದಿರೋವಳು. ನಿನಗೆ ಹಾಗೇನೆ ಯಾವ ವಸ್ತುಗಳು ಬೇಡ ಅಂತಾನೆ ಅನ್ಸುತ್ತೆ. ನನ್ ಮಗ ಕಷ್ಟಪಡ್ತಾ ಇದ್ದಾನೆ, ನನ್ ಮಗನ ಹಣ, ಅವನ್ ಇಷ್ಟ ಬಂದಂಗೆ ಮನೆಗ್ ಬೇಕಾದ ವಸ್ತುಗಳನ್ನ ತಗೋತಾನೆ. ನೀನ್ ಯಾಕೇನೆ ಬೇಡ ಅಂತ ಹೇಳ್ತಾ ಇದೀಯಾ? ನಿನಗೆ ಬೇಡ ಅಂದ್ರೆ ಬಾಯಿ ಮುಚ್ಕೊಂಡು ಕೂತ್ಕೋ, ಅವನ್ ಇಷ್ಟ ಪ್ರಕಾರ ಅವ್ನ್ ಮಾಡ್ತಾನೆ. ಏನೋ ಮನೆಯ ಪತ್ರದ ಬಗ್ಗೆ ಮಾತಾಡ್ದೆ ಅಲ್ವಾ? ನಿನಗೆ ಮನೆ ಕೆಲಸ ಮಾಡ್ಕೊಂಡು ನಿನ್ ಮಕ್ಕಳನ್ನ ನೋಡ್ಕೊಂಡು ಈ ಕುಟುಂಬನ ನೋಡ್ಕೊಂಡಿರೋದ್ ಮಾತ್ರ ನಿನ್ ಕೆಲ್ಸ. ಇರೋದಿಕ್ಕೆಲ್ಲ ಬಾಯಿ ನುಗ್ಗಿಸ್ಕೊಂಡು ಹಾಗೇನೆ ಬರ್ತಾ ಇದೀಯಾ? ನಿನಗೆ ಈ ಮನೆ ಮೇಲೆ ಏನ್ ಹಕ್ಕಿದೆ ಅಂತ ಅಷ್ಟೊಂದು ಮಾತಾಡ್ತೀಯ ನೀನು? ಆಗ ಕೀರ್ತಿ ಕೋಪದಿಂದ ಮನೆಯೊಳಗೆ ಹೋದ್ಲು. ರಾಜೇಶ್ ಹೋಗಿ ಮನೆಗೆ ಬೇಕಾದ ಎಲ್ಲ ವಸ್ತುಗಳನ್ನ ತಗೊಂಬಂದ. ಆದ್ರೆ ಅವನು ಮನೆಗೆ ಲೋನ್ ಕಟ್ಟೋದ್ನ ಮಾತ್ರ ಬಿಟ್ಬಿಟ್ಟ. ಹೀಗೆ ಲೋನ್ ಹಣ ಜಾಸ್ತಿಯಾಗಿ ಬ್ಯಾಂಕಿನಿಂದ ನೋಟಿಸ್ ಕೂಡ ಬಂತು. ಆದ್ರೂ ಕೂಡ ರಾಜೇಶ್ ಏನೂ ಆಲೋಚನೆ ಮಾಡ್ಲಿಲ್ಲ. ಹೀಗೆ ದಿನಗಳು ಕಳೆಯಿತು. ವ್ಯಾಪಾರ ಆರಂಭಿಸಿದ 6 ತಿಂಗಳ ನಂತರ ತುಂಬಾ ಆಲೋಚನೆ ಮಾಡ್ತಾ ಇದ್ದ. ಆಗ ಕೀರ್ತಿ ಬಂದು, ಏನ್ರಿ ಏನಾಯ್ತು? ಯಾಕೆ ಅಷ್ಟೊಂದು ಆಲೋಚನೆ ಮಾಡ್ಕೊಂಡು ಟೆನ್ಷನ್ ಅಲ್ಲಿ ಇದ್ದೀರಾ? ಇದುವರೆಗೂ ನೀವು ಚೆನ್ನಾಗಿ ತಾನೇ ಇದ್ರಿ. ವ್ಯಾಪಾರ ಚೆನ್ನಾಗಿ ಆಗ್ತಾ ಇದೆ ಅಂತ ಸರಕುಗಳನ್ನೆಲ್ಲ ತಗೊಂಬಂದ್ಬಿಟ್ಟೆ. ಆದ್ರೆ ಇವಾಗ ವ್ಯಾಪಾರ ಯಾಕೋ ಸ್ವಲ್ಪ ತಗ್ಗಿ ಹೋಗಿದೆ. ಕೈಯಲ್ಲಿ ₹1 ಹಣ ಕೂಡ ಇಲ್ಲ. ಇರುವ ಹಣದಲ್ಲಿ ಮನೆಗೆ ಬೇಕಾದ ಎಲ್ಲ ವಸ್ತುಗಳನ್ನ ಕೂಡ ತಗೊಂಡೆ. ಇವಾಗ ಏನ್ ಮಾಡೋದು ಅಂತ ಗೊತ್ತಾಗ್ತಿಲ್ಲ. ಹಾಗಾದ್ರೆ ಒಂದ್ ಕೆಲ್ಸ ಮಾಡಿ, ನನ್ ಜೊತೆ ಸ್ವಲ್ಪ ಚಿನ್ನ, ನಾನು ಕೂಡಿಟ್ಟ ಹಣ ಇದೆ, ಅದನ್ನ ನಿಮ್ಗೆ ಕೊಡ್ತೀನಿ. ಅದನ್ನ ತಗೊಂಡೋಗಿ ಬ್ಯಾಂಕಲ್ಲಿ ಇಟ್ಟು ಅದರಿಂದ ಬರುವ ಹಣದಲ್ಲಿ ಮನೆ ಖರ್ಚು ಹಾಗೇನೆ ನಿಮ್ಮ ವ್ಯಾಪಾರಕ್ಕೆ ಬೇಕಾದ ಹಣವನ್ನು ಉಪಯೋಗ ಮಾಡ್ಕೊಳ್ಳಿ. ಈ ಕೀರ್ತಿ ಕೊಟ್ಟಂತಹ ಹಣವನ್ನು, ಚಿನ್ನವನ್ನು ತೆಗೆದುಕೊಂಡು ಹೋಗಿ ವ್ಯಾಪಾರವನ್ನು ಮಾಡಿದ. ಆದ್ರೂ ಲಾಭ ಬರಲಿಲ್ಲ. ಹೀಗೆ ಕೆಲವು ದಿನಗಳ ನಂತರ ಬ್ಯಾಂಕಿನಿಂದ ಆಫೀಸರ್ ಪೊಲೀಸರನ್ನು ಕರೆದುಕೊಂಡು ಮನೆಗೆ ಬಂದ್ರು. ನೋಡಿ, ನಿಮಗೆ ಬ್ಯಾಂಕಿನಿಂದ ಎಷ್ಟೋ ಸಲ ನೋಟಿಸ್ ಕೊಟ್ಟಿದೀವಿ, ಆದ್ರೆ ನೀವು ನೋಟಿಸಿಗೆ ಯಾವ ಆನ್ಸರು ಮಾಡಿಲ್ಲ. ಅದರಿಂದ ಇವತ್ತು ನಿಮ್ ಮನೆ ಜಪ್ತಿ ಮಾಡ್ಲಿಕ್ಕೆ ಬಂದಿದೀವಿ. 2 ದಿನ ಟೈಮ್ ಕೊಡ್ತೀವಿ. ಅಷ್ಟರಲ್ಲಿ ನೀವು ಕಟ್ಬೇಕಾದ ಹಣವನ್ನು ಬ್ಯಾಂಕಿಗೆ ತಂದು ಕಟ್ಟಿ, ಇಲ್ಲದಿದ್ರೆ ನಿಮ್ ಮನೆನ ನಾವು ಬಂದು ಜಪ್ತಿ ಮಾಡ್ತೀವಿ. ಸಾರಿ ಸರ್, 1 ವಾರ ಟೈಮ್ ಕೊಡಿ ಸರ್. ಇದ್ದಕ್ಕಿದ್ದಂಗೆ 2 ದಿನ ಅಂದ್ರೆ 2 ದಿನದಲ್ಲಿ ನನಗೆ ನಿಮ್ ಸಾಲನ ತೀರ್ಸಕ್ಕಾಗಲ್ಲ. 1 ವಾರ ಟೈಮ್ ಕೊಟ್ರೆ ಅಸಲು ಬಡ್ಡಿ ಎಲ್ಲನೂ ತೀರಿಸ್ತೀನಿ. ದಯವಿಟ್ಟು ಮನೆನ ಜಪ್ತಿ ಮಾತ್ರ ಮಾಡಬೇಡಿ ಸರ್. ನೋಡಿ, ನಿಮಗೆ ಕೊಟ್ಟಿರುವ ಟೈಮ್ ಎಲ್ಲ ಮುಗ್ದೋಗಿದೆ. ನಿಮಗೆ ಇನ್ನು 2 ದಿನ ಮಾತ್ರ ಟೈಮ್ ಕೊಡಕ್ಕಾಗೋದು. ಆ 2 ದಿನದಲ್ಲಿ ಏನ್ ಮಾಡ್ತೀರೋ ಅಂತ ಗೊತ್ತಿಲ್ಲ. ಎಲ್ಲನೂ ಸರಿಪಡಿಸ್ಕೊಳ್ಳಿ. 2 ದಿನದಲ್ಲಿ ಹಣ ಕಟ್ಟದಿದ್ರೆ ಈ ಮನೆಯಲ್ಲಿರೋ ವಸ್ತುಗಳನ್ನೆಲ್ಲ ಹೊರಗೆ ಹಾಕಿ ಮನೆಗೆ ಬೀಗ ಹಾಕಿ ಮನೆಯನ್ನು ಜಪ್ತಿ ಮಾಡೋದಂತೂ ಖಂಡಿತ ಹಾಗೆ ಹೇಳಿ ಬ್ಯಾಂಕ್ ಆಫೀಸರ್ ಅಲ್ಲಿಂದ ಹೊರಟು ಹೋದ್ರು. ರಾಜೇಶ್ ಎಷ್ಟೋ ಜನರ ಬಳಿ ಹಣವನ್ನು ಕೇಳಿದ, ಎಲ್ಲೂ ಹಣ ಸಿಗಲಿಲ್ಲ. ಎಷ್ಟೋ ಜನ ಗೆಳೆಯರ ಬಳಿ ಹೋಗಿ ಕೂಡ ಕೇಳಿದ. ಅವನಿಗೆ ಯಾವ ಗೆಳೆಯರು ಕೂಡ ಸಪೋರ್ಟ್ ಮಾಡ್ಲಿಲ್ಲ. ಹೀಗೆ ಚಿಂತೆ ಮಾಡ್ಕೊಂಡು ಮನೆಯಲ್ಲಿ ಬಂದು ದುಃಖದಿಂದ ಕುಳಿತಿದ್ದ. ಆಗ ಅವನ ತಾಯಿ ಕೌಸಲ್ಯ ಬಂದು, ಏನಪ್ಪಾ ಆಯ್ತು? ಯಾಕೆ ಇಷ್ಟೊಂದು ಆಲೋಚನೆ ಮಾಡ್ಕೊಂಡು ಕೂತಿದೀಯಾ? ನಿನ್ನ ಫ್ರೆಂಡ್ಸ್ ಜೊತೆ ಎಲ್ಲ ಸಾಲ ಕೇಳ್ದ? ಹಣ ಸಿಕ್ತಾ? ಹಣ ಸಿಕ್ಕಿದ್ರೆ ತಗೊಂಡೋಗಿ ಬ್ಯಾಂಕಲ್ಲಿ ಕಟ್ಬಿಟ್ಟು ಬಂದ್ಬಿಡು. ಅಮ್ಮ, ನಾನು ನನ್ನ ಫ್ರೆಂಡ್ಸ್ ಜೊತೆ ಎಲ್ಲ ಹಣ ಕೇಳ್ದೆ, ಆದ್ರೆ ಎಲ್ಲೂ ಕೂಡ ನನಗೆ ಹಣ ರೊಟೇಷನ್ ಆಗಿಲ್ಲ. ಇನ್ನು ಸ್ವಲ್ಪ ಸಮಯದಲ್ಲಿ ಬ್ಯಾಂಕ್ ಅವರು ಕೂಡ ಬರ್ತಾರೆ. ಈ ಮನೆ ವಸ್ತುಗಳನ್ನೆಲ್ಲ ತೆಗೆದು ಹೊರಗಡೆ ಬಿಸಾಕಿ ಈ ಮನೆಯನ್ನು ಜಪ್ತಿ ಮಾಡ್ತಾರೆ. ಹಾಗಾದ್ರೆ ಇವಾಗ ಏನೋ ಮಾಡೋದು? ನಾನ್ ನಿಮ್ಗೆ ಎಷ್ಟೋ ಸಲ ಹೇಳ್ದೇರಿ, ಹಣ ತಗೊಂಡೋಗಿ ಖರ್ಚು ಮಾಡ್ಬೇಡಿ, ಬ್ಯಾಂಕಿಗೆ ತಗೊಂಡೋಗಿ ಕಟ್ಟಿ ಅಂತ. ಆದ್ರೆ ನೀವು ನನ್ ಮಾತ್ ಕೇಳಲಿಲ್ಲ. ಇವಾಗ ನೋಡಿದ್ರ ಬ್ಯಾಂಕಿನವರು ಬಂದು ಮನೆ ಜಪ್ತಿ ಮಾಡುವಷ್ಟು ಪರಿಸ್ಥಿತಿ ಬಂದ್ಬಿಡ್ತು. ಇವಾಗ ಏನ್ ಮಾಡೋದು? ಇವಾಗ ಮಕ್ಕಳನ್ನ ಕರ್ಕೊಂಡೋಗಿ ರಸ್ತೆಯಲ್ಲೇ ಕೂರ್ಬೇಕು.
ಇವಾಗ ಮಾವನಿಗೂ ಕೂಡ ಸ್ವಲ್ಪ ಆರೋಗ್ಯ ಸರಿ ಇಲ್ಲ. ಇವಾಗ ಅವ್ರನ್ನ ಕೂಡ ಕರ್ಕೊಂಡು ನಡು ರಸ್ತೆಗೆ ಹೋಗ್ಬೇಕಾದ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಸರಿ, ಕೈಯಲ್ಲಿ ಏನಾದ್ರೂ ಹಣ ಚಿನ್ನ ಇದ್ರೆ ಅದನ್ನ ತಗೊಂಡೋಗಿ ಬ್ಯಾಂಕ್ ಅಲ್ಲಿ ಅಡ ಇಟ್ಟು ಬರೋಣ ಅಂತ ನೋಡಿದ್ರೆ ಅದನ್ನ ಕೂಡ ಮೊದ್ಲೇ ಅಡ ಇಟ್ಟು ಬಂದಿದ್ದೀರಾ. ಇವಾಗ ಮುಂದೆ ಏನ್ ಮಾಡ್ತೀರಾ? ಏನ್ ಮಾಡ್ಬೇಕು ಅಂತ ಆದ್ರೂ ಹೇಳಿ. ನನಗೂ ಇವಾಗ ಏನ್ ಮಾಡ್ಬೇಕು ಅಂತ ಕೂಡ ಗೊತ್ತಾಗ್ತಾ ಇಲ್ಲ. ಇವಾಗ ನಡು ರಸ್ತೆಗೋಗಿ ನಾವು ಏನ್ ಮಾಡೋದು ಅಂತ ನಂಗೆ ತಲೆ ಕೆಟ್ಟೋಗ್ತಾ ಇದೆ. ಅಷ್ಟರಲ್ಲಿ ಸಮಯ ಕಳೆದು ಬ್ಯಾಂಕ್ ಆಫೀಸರ್, ಪೊಲೀಸ್ ಆಫೀಸರ್ ಇಬ್ಬರು ಮನೆಗೆ ಬಂದು ಅವರನ್ನು ಮನೆಯಿಂದ ಹೊರಗೆ ಹೋಗುವ ಹಾಗೆ ಹೇಳಿದ್ರು. ಅವರು ಕೂಡ ನಡು ರಸ್ತೆಯಲ್ಲಿ ಬಂದು ನಿಂತ್ರು. ಮನೆಯನ್ನು ಗೌರ್ಮೆಂಟ್ ಆಫೀಸರ್ಗಳು ಸೀಲ್ ಮಾಡಿದ್ರು. ಗೌರ್ಮೆಂಟ್ ಆಫೀಸರ್ ಖಂಡಿತವಾಗಿ ಹೇಳಿಬಿಟ್ರು, ಯಾವಾಗ ನೀವು ಗೌರ್ಮೆಂಟ್ ಇಂದ ತೆಗೆದುಕೊಂಡ ಸಾಲವನ್ನು ತೀರಿಸ್ತೀರೋ ಆವಾಗ ಮನೆ ನಿಮ್ಮ ಪಾಲಾಗುತ್ತೆ ಅಂತ ಹೇಳಿದ್ರು. ಆನಂತರ ಎಲ್ಲರೂ ಎಲ್ಲಿಗೆ ಹೋಗ್ಬೇಕು ಅಂತ ಗೊತ್ತಾಗದೆ ಹೋಗ್ತಾ ಇರುವಾಗ ಕೀರ್ತಿ, ರೀ ನಿಮಗೆ ಯೋಚನೆ ಇದೆಯಾ, ನಾವು ಒಂದ್ಸಲ ಪಿಕ್ನಿಕ್ ಹೋದಾಗ ಒಂದು ದೊಡ್ಡ ಮರದ ಬುಡದಲ್ಲಿ ಎಲ್ರು ಹೋಗಿ ಕೂತು ಆರಾಮವಾಗಿ ಎಂಜಾಯ್ ಮಾಡ್ತಾ ಇದ್ದು. ಇವಾಗ ಅಲ್ಲಿಗೆ ಹೋಗೋಣ, ₹1 ಖರ್ಚಾಗದೆ ಅಲ್ಲಿ ಇರ್ಬೋದು. ಇವಾಗ ಖರ್ಚು ಮಾಡಕ್ಕೆ ಕೂಡ ನಮ್ ಕೈಯಲ್ಲಿ ಹಣ ಇಲ್ವಲ್ಲ, ಅಲ್ಲಿಗೋದ್ರೆ ₹1 ಖರ್ಚಾಗಲ್ಲ. ಸರಿ ಕೀರ್ತಿ, ನೀನು ಏನ್ ಹೇಳ್ತೀಯೋ ಹಾಗೆ. ಇವಾಗ ನನ್ ಮಾತನ್ನ ಕೇಳ್ತಾ ಇದ್ದೀರಲ್ವಾ? ಈ ಮಾತು ಮೊದ್ಲೇ ಕೇಳಿದ್ರೆ ಏನಾಗ್ತಾ ಇತ್ತು? ಇವಾಗ ಎಲ್ರನ್ನ ನಡು ರಸ್ತೆಯಲ್ಲಿ ಬಂದು ನಿಲ್ಲಿಸಿದ್ಮೇಲೆನೆ ನಿಮಗೆ ಬುದ್ಧಿ ಬಂದಿರೋದಾ? ಏನೇ ನನ್ ಮಗನ್ನ ನೋಡಿ ಏನೇನೋ ಹೇಳ್ತಾ ಇದೀಯಾ? ಇಷ್ಟೊಂದು ಧೈರ್ಯ ನಿನ್ಗೆ ಎಲ್ಲಿಂದ ಬಂತು? ಇನ್ ಮುಂದೆ ನನ್ ಮಗನ್ನ ಏನಾದ್ರೂ ಹೇಳಿದ್ರೆ ಆಮೇಲೆ ಅಷ್ಟೇ ನಿನ್ನ. ಇಲ್ ನೋಡಿ ಅತ್ತೆ, ಇಷ್ಟೆಲ್ಲ ನಡೆದ್ರು ಕೂಡ ನಿಮ್ ಮಗನಿಗೆ ಬುದ್ಧಿ ಹೇಳದೆ ನನ್ನನ್ನೇ ಬೈಕೊಂಡ್ ಬರ್ತಾ ಇದ್ದೀರಲ್ವಾ? ನೀವು ವಯಸ್ಸಲ್ಲಿ ದೊಡ್ಡವರು ತಾನೆ, ನಿಮ್ ಮಗ ತಪ್ಪು ಮಾಡಿದ್ರೆ ಅವರಿಗೆ ಬುದ್ಧಿ ಹೇಳ್ಬೇಕು. ಅದನ್ನ ಬಿಟ್ಬಿಟ್ಟು ಇವಾಗ ಕೂಡ ಅವರಿಗೆ ಸಪೋರ್ಟ್ ಮಾಡ್ಕೊಂಡು ಬರ್ತಾ ಇದ್ದೀರಾ? ಅಮ್ಮ, ನಡಿಬಾರ್ದು ನಡೆದೋಯ್ತು. ಇವಾಗ ಕೀರ್ತಿ ಹೇಳೋ ಮಾತಲ್ಲಿ ತಪ್ಪೇನಿಲ್ಲಮ್ಮ. ಅವಳು ಹೇಳೋದ್ ಕೂಡ ಸರಿನೇ. ಮೊದ್ಲೇ ಅವಳ ಮಾತು ಕೇಳಿದಿದ್ರೆ ಇಷ್ಟು ದೂರ ಆಗ್ತಾ ಇರ್ಲಿಲ್ಲ. ಆ ಮರದಲ್ಲಿ ಎಲ್ಲರೂ ಜೀವನ ಮಾಡ್ತಾ ಇದ್ರು. ಕೀರ್ತಿ ಅವಳ ಗೆಳತಿಯ ಬಳಿ ಹೋಗಿ ಸ್ವಲ್ಪ ಹಣವನ್ನು ಸಾಲವಾಗಿ ತೆಗೆದುಕೊಂಡು ಬಂದು ಮನೆಗೆ ಬೇಕಾದ ವಸ್ತುಗಳನ್ನೆಲ್ಲ ತೆಗೆದುಕೊಂಡು ಹೊರಗಡೆ ಅಡಿಗೆ ಮಾಡಿ ತನ್ನ ಮಕ್ಕಳು, ಗಂಡ, ಅತ್ತೆ ಮಾವನ ನೋಡ್ಕೊಂಡ್ಲು. ಹೀಗೆ ಕೀರ್ತಿ ಅವಳ ಕೈಯಲ್ಲಿರುವ ಹಣದಲ್ಲಿ ಟಿಫಿನ್ ವ್ಯಾಪಾರ ಮಾಡೋಣ ಅಂತ ಬೆಳಿಗ್ಗೆ ಬೇಗ ಎದ್ದು ಟಿಫಿನ್ ವ್ಯಾಪಾರವನ್ನು ಮಾಡ್ತಾ ಇದ್ಲು. ಹೀಗೆ ಸ್ವಲ್ಪ ದಿನದಲ್ಲಿ ರಾಜೇಶ್ ಕೂಡ ಕೆಲ್ಸಕ್ಕೆ ಸೇರಿಕೊಂಡ. ಅದರಲ್ಲಿ ಅವನಿಗೆ ಕೂಡ ದಿನಕೂಲಿ ಸಂಬಳ ಬರ್ತಾ ಇತ್ತು. ಹೀಗೆ ಅವರು ಅವರ ಮನೆ ಖರ್ಚನ್ನು ನೋಡ್ಕೊಳ್ತಾ ಇದ್ರು. ಯಾಕೆ ರೀ, ನೀವು ಇನ್ನೊಬ್ಬರ ಜೊತೆ ಕೂಲಿ ಕೆಲ್ಸಕ್ಕೆ ಹೋಗ್ಬೇಕು ಹೇಳಿ? ನಾನು ಕೂಲಿ ಕೆಲ್ಸಕ್ಕೆ ಹೋಗ್ತಾ ಇದ್ದೀನಲ್ವಾ, ನಾನೊಬ್ಳೆ ಮನೆ ಖರ್ಚನ್ನೆಲ್ಲ ನೋಡ್ಕೋತೀನಿ. ನೀವು ಮೊದಲ ಹಾಗೆ ನಮ್ಮ ವ್ಯಾಪಾರವನ್ನು ಮತ್ತೆ ಹೋಗಿ ಆರಂಭಿಸಿ. ನೀವು ನಂಬಿಕೆಯಿಂದ ನಿಮ್ಮ ಕೆಲಸವನ್ನು ಕೋಪ ಮಾಡ್ಕೊಳ್ಳದೆ ನೆಮ್ಮದಿಯಾಗಿ ಕಷ್ಟಪಟ್ಕೊಂಡು ಕೋಪ ಪಟ್ಕೊಂಡು ವ್ಯಾಪಾರ ಮಾಡ್ಬಿಡಿ. ಹಾಗೆ ವ್ಯಾಪಾರ ಮಾಡಿದ್ರೆ ಚೆನ್ನಾಗಿ ವ್ಯಾಪಾರ ಆಗುತ್ತೆ. ಸರಿ ಕೀರ್ತಿ, ನೀನು ಹೇಳಿದ ಹಾಗೆ ನಾನು ಉದಾಸೀನ ಪಡದೆ ನಂಬಿಕೆ ಇಟ್ಟು ನನ್ನ ವ್ಯಾಪಾರವನ್ನು ಖಂಡಿತವಾಗಿ ಮಾಡ್ತೀನಿ. ನನ್ನ ವ್ಯಾಪಾರದಲ್ಲಿ ಜಯವನ್ನು ಸಾಧನೆ ಮಾಡ್ತೀನಿ. ಕೀರ್ತಿ ಆ ಮರದ ಮನೆಯಲ್ಲೇ ಇಟ್ಕೊಂಡು ಟಿಫಿನ್ ಅಂಗಡಿಯನ್ನು ಇಟ್ಕೊಂಡು ಎಲ್ಲರಿಗೂ ಇಡ್ಲಿ ದೋಸೆಯನ್ನು ಮಾಡಿ ಕೊಡ್ತಾ ಇದ್ಲು. ಸ್ವಲ್ಪ ದಿನ ಅದೇ ಮನೆಯಲ್ಲಿ ಇದ್ಕೊಂಡು ಅವರ ಜೀವನಕ್ಕೆ ಬೇಕಾದ ಎಲ್ಲ ತಯಾರಿಯನ್ನು ಮಾಡ್ಕೊಂಡ್ರು. ಕೌಶಲ್ಯ ಕೂಡ ತನ್ನ ಸೊಸೆಗೆ ಸಹಾಯವನ್ನು ಮಾಡುತ್ತಾ ತಾನು ಮಾಡಿದ್ದು ತಪ್ಪು ಅಂತ ಅರಿತುಕೊಂಡು ತನ್ನ ಸೊಸೆಗೆ ಕೆಲಸವನ್ನು ಮಾಡಿಕೊಡ್ತಾ ಇದ್ರು. ರಾಜೇಶ್ ತನ್ನ ವ್ಯಾಪಾರದಲ್ಲಿ ದೃಢವಾಗಿ ಸರಿಯಾದ ದೃಷ್ಟಿಯಿಂದ ವ್ಯಾಪಾರವನ್ನು ಮಾಡ್ತಾ ಇದ್ದ. ಹೀಗೆ ರಾಜೇಶಿನ ಚಪ್ಪಲ್ ವ್ಯಾಪಾರ ತುಂಬಾ ಚೆನ್ನಾಗಿ ನಡೀತಾ ಇತ್ತು. ಅದರಲ್ಲಿ ಬಂದ ಲಾಭವನ್ನು ಕೀರ್ತಿ ಕೈಯಲ್ಲಿ ತಂದು ಕೊಡ್ತಾ ಇದ್ದ. ಕೀರ್ತಿ ಕೈಯಲ್ಲಿ ಕೂಡ ಸ್ವಲ್ಪ ಹಣ ರೆಡಿಯಾದಾಗ ಅದನ್ನ ತಗೊಂಡೋಗಿ ಬ್ಯಾಂಕ್ ಅಲ್ಲಿ ಕಟ್ಟಿದ್ರು. ಕೀರ್ತಿ ಕೈಯಲ್ಲಿ ಸ್ವಲ್ಪ ಹಣ ಆದ ತಕ್ಷಣ ಮತ್ತೆ ಮತ್ತೆ ಸಾಲವನ್ನು ತೀರಿಸ್ತಾ ಇದ್ಲು. ಹೀಗೆ ಸ್ವಲ್ಪ ದಿನದಲ್ಲೇ ಸಾಲವನ್ನೆಲ್ಲ ತೀರಿಸಿದ್ರು. ಮನೆ ಮತ್ತೆ ರಾಜೇಶಿನ ಕೈ ಸೇರಿತ್ತು. ಆ ನಂತರ ಅವರೆಲ್ಲರೂ ಮತ್ತೆ ಅವರ ಮನೆಗೆ ಬಂದು ಸಂತೋಷವಾಗಿ ಜೀವನವನ್ನು ಮಾಡಿದ್ರು. ಕೀರ್ತಿ ತುಂಬಾ ಚಾಲಾಕಿಯಾದ ಅತ್ತೆ ಸೊಸೆಯಿಂದಿರು. ಅವರು ಜಗಳವನ್ನು ಮಾಡುವಾಗ ನೋಡೋರಿಗೆ ನಗು ಬರುತ್ತೆ. ಅತ್ತೆ ಸೊಸೆ ಇಬ್ರು ಒಂದ್ಸಲ ಜಗಳ ಮಾಡ್ಕೊಂಡ್ರು, ಮತ್ತೊಂದ್ಸಲ ಸೇರ್ಕೊಳ್ತಾರೆ. ಕೀರ್ತಿಗೆ ಮೊಬೈಲ್ ಅಲ್ಲಿ ಯೂಟ್ಯೂಬ್ ನೋಡಿ ಅಡಿಗೆ ಮಾಡೋದಂದ್ರೆ ತುಂಬಾ ಇಷ್ಟ. ಮಾಡುವ ಅಡಿಗೆ ಎಲ್ಲ ವ್ಯರ್ಥ ಆಗುತ್ತೆ ಹೊರತು ಯಾರಿಗೂ ತಿನ್ಬೇಕು ಅಂತ ಅನ್ಸೋದೇ ಇಲ್ಲ. ಒಂದು ದಿನ ಯೂಟ್ಯೂಬ್ ಅಲ್ಲಿ ನೋಡಿ ಒಂದು ಬಿರಿಯಾನಿಯನ್ನು ಮಾಡಿದ್ಲು. ಆ ಬಿರಿಯಾನಿಯನ್ನು ತನ್ನ ಗಂಡನಿಗೆ, ಅತ್ತೆಗೆ ಕೊಡ್ಬೇಕು ಅಂತ ಆತುರದಿಂದ ಕಾಯ್ತಾ ಇದ್ಲು. ಏನು, ಅತ್ತೆ ಮಾವ ಇಬ್ರು ಹೊರಗಡೆ ಹೋದ್ರು, ಇನ್ನೂ ಬಂದೇ ಇಲ್ವಲ್ಲ? ಅವ್ರು ಬಂದ್ರೆ ಒಂದ್ಸಲ ಅವರಿಗೆ ಊಟ ಕೊಟ್ಬಿಟ್ಟು ಸ್ವಲ್ಪ ಹೊತ್ತು ಕೂರೋಣ ಅಂತ ನೋಡ್ತಾ ಇದ್ದೀನಿ. ಆದ್ರೆ ಅವ್ರಿಬ್ರು ಇನ್ನೂ ಬಂದಿಲ್ಲ, ಎಲ್ಲಿಗೋದ್ರು ಅಂತ ಗೊತ್ತಿಲ್ಲ. ಇನ್ನು ನನ್ ಗಂಡ ಕೂಡ ಬಂದಿಲ್ಲ. ಹೊರಗಡೆ ಕೌಸಲ್ಯ, ರಘುರಾಮ್, ರಾಜೇಶ್ ಮೂವರು ಒಬ್ಬರಿಗೊಬ್ಬರು ನೋಡಿಕೊಂಡ್ರು.
ಮೂವರು ಒಬ್ಬರಿಗೊಬ್ಬರು ನೋಡಿಕೊಂಡ ತಕ್ಷಣ ಆಶ್ಚರ್ಯಪಟ್ರು. ಏನಮ್ಮ ಮನೆಯೊಳಗೆ ಹೋಗದೆ ಇಲ್ಲೇನ್ ಮಾಡ್ತಾ ಇದ್ದೀರಾ? ಹೌದು, ತೋಟದಲ್ಲಿ ನಿಮ್ಮಿಬ್ಬರಿಗೆ ಏನಮ್ಮ ಕೆಲ್ಸ? ಏನೋ ನಮ್ನ ಕೇಳ್ತಾ ಇದ್ದೀಯಾ ಯಾಕೆ ಬಂದಿದ್ದು ಅಂತ? ಹೌದು, ನೀನ್ ಯಾಕೆ ಬಂದೆ? ಮನೆಯೊಳಗೆ ನಿನ್ನೆ ಹೆಂಡತಿ ಇದ್ದಾಳೆ ಅಲ್ವಾ, ಅವಳು ಮನೆಯೊಳಗೆ ಇರುವಾಗ ನಿನ್ಗೆ ಹೊರಗೇನೋ ಕೆಲ್ಸ? ಅಮ್ಮ, ಇವತ್ತು ಕೀರ್ತಿ ಏನೋ ಬಿರಿಯಾನಿ ಮಾಡಿದಾಳೆ, ಅದನ್ನ ತಿನ್ಬೇಕಲ್ವಮ್ಮ, ಅದಕ್ಕೆ ಭಯದಿಂದ ಹೀಗೆ ಹೊರಗಡೆ ಬಂದು ನಿಂತಿದ್ದೀನಿ. ಅದ ಸಲ ಕೂಡ ಯೂಟ್ಯೂಬ್ ನೋಡಿ ಏನೋ ಒಂದು ಅಡಿಗೆ ಮಾಡಿದ್ಲು. ಆಮೇಲೆ ನನ್ನ ಪರಿಸ್ಥಿತಿ ಏನಾಯ್ತು ಅಂತ ನಿಮಗೆ ಗೊತ್ತು ತಾನೆ. 3 ದಿನ ಹಾಸ್ಪಿಟ್ಲಲ್ಲಿ ಇದ್ದು ಆಮೇಲೆ ತಾನೇ ನಾನು ಡಿಸ್ಚಾರ್ಜ್ ಆಗಿ ಮನೆಗೆ ಬಂದೆ. ಯಾರು ಏನು ಭಯಪಡೋದ್ ಬೇಡ, ನಮಗೆ ಹೊರಗಡೆ ನಿಂತು ಏನು ಮಾಡಕ್ಕಾಗಲ್ಲ. ನಾವು ಹೇಗೂ ಮನೆಯೊಳಗೆ ಹೋಗ್ಲೇಬೇಕು. ಎಷ್ಟೊತ್ತು ಅಂತ ಬರುವ ಮಳೆಯಲ್ಲಿ ನೆನ್ಕೊಂಡೇ ಇರೋದು. ಬನ್ನಿ ಮನೆಯೊಳಗೆ ಹೋಗೋಣ. ಹೀಗೆ ಸರಿ ಅಂತ ಹೇಳಿ ಎಲ್ಲರೂ ಮನೆಯೊಳಗೆ ಹೋದ್ರು. ಕೀರ್ತಿ ಅವರೆಲ್ಲರೂ ಒಟ್ಟಿಗೆ ಬರುವುದನ್ನು ನೋಡಿ ತುಂಬಾ ಸಂತೋಷ ಪಟ್ಲು. ಹಬ್ಬ, ಎಲ್ರು ಒಟ್ಟಿಗೆ ಬಂದ್ರ? ನಿಮಗೋಸ್ಕರನೇ ನಾನು ಇಷ್ಟೊತ್ತು ಕಾಯ್ತಾ ಇದ್ದೆ. ಸರಿ ಸರಿ, ಬೇಗ ಎಲ್ಲರೂ ಕೈಕಾಲ್ ಮುಖ ತೊಳ್ಕೊಂಡ್ ಬನ್ನಿ, ಎಲ್ರಿಗೂ ಊಟ ಹಾಕ್ತೀನಿ. ಇವತ್ತು ನನ್ನ ಫ್ರೆಂಡ್ ಮನೆಯಲ್ಲಿ ಏನೋ ಬರ್ಡೇ ಫಂಕ್ಷನ್. ಅವನು ನಮ್ಮೆಲ್ಲರಿಗೋಸ್ಕರ ಬಿರಿಯಾನಿನ ಕೊಟ್ ಕಳ್ಸಿದಾನೆ. ಬಿರಿಯಾನಿ ತಗೊಂಬರ್ಲಿಕ್ಕೆ ಇಷ್ಟೊತ್ತಾಯ್ತು, ಇನ್ನೇನಿಲ್ಲ. ರೀ, ನಾನ್ ಕೂಡ ಬಿರಿಯಾನಿಯೇ ಮಾಡಿದ್ದು ರೀ. ಹಾಗಾದ್ರೆ ನೀನು ಮಾಡಿದ ಬಿರಿಯಾನಿನ ನೀನೇ ತಿನ್ನು, ಬೇಕಂದ್ರೆ ತಂದೆ ತಾಯಿಗೆ ಕೊಡು. ನಾನು ನನ್ನ ಫ್ರೆಂಡ್ ಕೊಟ್ಟಂತಹ ಬಿರಿಯಾನಿ ತಿಂತೀನಿ. ತಿನ್ನದಿದ್ರೆ ನನ್ ಗೆಳೆಯ ತುಂಬಾನೇ ಬೇಜಾರ್ ಮಾಡ್ಕೋತಾನೆ. ಅದರಿಂದ ನಾನ್ ತಿಂತೀನಿ. ಈ ಬಿರಿಯಾನಿನ ನೀವೆಲ್ರೂ ಸೇರಿ ತಿನ್ನಿ. ಲೇ, ಏನೋ ಮಾತಾಡ್ತೀಯಾ? ನಿನ್ನ ಹೆಂಡ್ತಿ ನಿನಗೋಸ್ಕರ ಪ್ರೀತಿಯಿಂದ ಬಿರಿಯಾನಿ ಮಾಡಿದ್ರೆ ನಿನ್ ಗೆಳೆಯ ಕೊಟ್ಟಿದ್ದ ಬಿರಿಯಾನಿ ದೊಡ್ಡದು ಅಂತ ನೀನು ಆ ಬಿರಿಯಾನಿನ ತಿನ್ನಕ್ಕೆ ಕೂತ್ಕೊಂಡಿದ್ದೀಯಾ? ಮರ್ಯಾದೆಯಿಂದ ಆ ಬಿರಿಯಾನಿನ ನಿಮ್ ತಂದೆ ಕೈಯಲ್ಲಿ ಕೊಡು. ಕೊಟ್ಬಿಟ್ಟು ನೀನು ಕೀರ್ತಿ ಇಬ್ರು ಒಟ್ಟಿಗೆ ಕೂತ್ಕೊಂಡು ಊಟ ಮಾಡಿ ಹೋಗಿ. ಹೀಗೆ ಹೊರಗಡೆ ಹೇಳಿ ಮನಸ್ಸಲ್ಲಿ ಮಾತ್ರ ಕೌಶಲ್ಯ, ಆಹಾ, ಇವಾಗ ನಿಮ್ಮಮ್ಮ ಯಾರು ಅಂತ ಗೊತ್ತಾಯ್ತಾ? ನಿನ್ನ ಹೆಂಡತಿ ಕೈಯಲ್ಲಿ ತಂದೆ ತಾಯಿ ಪಾಪ ಅಂತ ಕೂಡ ಅನ್ಕೊಳ್ದೆ ನಮ್ಮ ಪ್ರಾಣವನ್ನು ಅವಳ ಕೈಯಲ್ಲಿ ಒಪ್ಪಿಸ್ತೀಯಾ? ನಾನ್ ಯಾರು ಅಂತ ತೋರಿಸ್ತೀನಿ ಇರೋ. ಮರ್ಯಾದೆಯಿಂದ ನಿನ್ ಹೆಂಡತಿ ಮಾಡಿದ ಅಡಿಗೆನ ನೀನೇ ತಿನ್ನು. ಈ ಮಾತನ್ನೆಲ್ಲ ಕೇಳ್ತಾ ಇದ್ದ ರಘುರಾಮ್, ನೋಡಮ್ಮ ಸೊಸೆ, ಯಾವಾಗ್ಲೂ ನೀನು ಅಡಿಗೆ ಮಾಡೋದು, ನಮಗೆ ಬಡಿಸೋದು. ಪಾಪ, ಒಂದಿನ ಕೂಡ ನೀನು ಕೂತು ತಿಂದಿದ್ದು ನಾನ್ ನೋಡ್ಲೇ ಇಲ್ಲ. ಇವತ್ತು ಆರಾಮವಾಗಿ ನೀನ್ ಊಟ ಮಾಡಮ್ಮ, ನಾವೆಲ್ಲರೂ ಸೇರಿ ನಿನಗೆ ಬಡಿಸ್ತೀವಿ, ಕೂತ್ಕೊಮ್ಮ. ಅಯ್ಯೋ, ನಾನ್ ಮಾಡಿದ ಅಡಿಗೆನ ನನ್ ತಲೆಗೆ ಚೆಲ್ಬೇಕು ಅಂತ ಬರ್ತಾ ಇದ್ದಾರಾ? ಅಯ್ಯೋ, ಇವಾಗ ಹೇಗಪ್ಪ ತಪ್ಪಿಸ್ಕೊಳ್ಳೋದು? ಈ ಅಡಿಗೆನ ತಿಂದು ರುಚಿ ಚೆನ್ನಾಗಿಲ್ಲದಿದ್ರೆ ಆಮೇಲೆ ನಾನು 1 ವಾರ ಹಾಸ್ಪಿಟ್ಲಲ್ಲೇ ಮಲಗ್ಬೇಕಾಗುತ್ತೆ. ಹೀಗೆ ಮನ್ಸೊಳಗೆ ಆಲೋಚನೆ ಮಾಡಿ ಹೊರಗಡೆ ಮಾತ್ರ, ಅಯ್ಯೋ ಮಾವ, ಯಾಕೆ ಮಾವ, ಅವ್ರು ಬೇಜಾರ್ ಮಾಡ್ಕೋತಾರೆ ಅಲ್ವಾ? ಯಾಕೆ ನಾವು ಈ ಬಿರಿಯಾನಿನ ತಿನ್ನೋದು? ಹೇಗೋ ಅವ್ರ ಫ್ರೆಂಡು ಅವರಿಗೋಸ್ಕರ ಬಿರಿಯಾನಿ ಕೊಟ್ಟಿದಾರಲ್ವಾ, ನಾವೆಲ್ಲರೂ ಕೂತ್ಕೊಂಡು ಅದೇ ಬಿರಿಯಾನಿನ ತಿನ್ನೋಣ. ಮನೆಯಲ್ಲಿ ಮಾಡಿದ ಅಡುಗೆನ ಬೇರೆ ಯಾರಿಗಾದ್ರೂ ಕೊಡೋಣ. ರೀ, ನೀವು ಸೂಪರ್ ರೀ, ಯಾರು ತಿನ್ನದ ಹಾಗೆ ಮಾಡಿದೀರಾ. ಪರವಾಗಿಲ್ಲ, ಇವತ್ತು ನಾವು ಬಚಾವಾದೋ. ಪರವಾಗಿಲ್ಲ, ರಾಜೇಶ್ ಹೊರಗಿಂದ ಬಿರಿಯಾನಿ ತಗೊಂಡ್ಬಂದು ಒಳ್ಳೆ ಕೆಲಸ ಮಾಡ್ದ. ಈ ಮಳೆಯಲ್ಲಿ ಬಿಸಿ ಬಿಸಿ ಬಿರಿಯಾನಿ ತಿನ್ನಕ್ಕೆ ತುಂಬಾ ಚೆನ್ನಾಗಿರುತ್ತೆ ರೀ. ಬನ್ನಿ ಬಿರಿಯಾನಿ ತಿನ್ನೋಣ. ನಡುವೆ ನಾನು ಕೂಡ ನೋಡ್ತಾ ಇದ್ದೀನಿ, ಕೀರ್ತಿ ಯಾವ ಅಡಿಗೆನ ಮಾಡಿದ್ರು ಕೂಡ ನಮಗೂ ಕೊಡ್ಬೇಕು ಅನ್ಕೊಂಡಿದ್ದಾಳೆ. ಅದಕ್ಕೇನೆ ನೀನ್ ಕೂತ್ಕೊಮ್ಮ, ನಿನಗೆ ನಾವೆಲ್ಲ ಸೇರಿ ಬಡಿಸ್ತೀವಿ ಅಂತ ಹೇಳ್ದೆ. ಹೇಳಿದ ತಕ್ಷಣ ಅವಳು ಹುಷಾರಾಗಿ ಬೇಡ ಅಂತ ಹೇಳ್ಬಿಟ್ಲು. ಪರವಾಗಿಲ್ಲ. ಇಷ್ಟೆಲ್ಲ ಆದ್ರೂ ಕೂಡ ಯೂಟ್ಯೂಬ್ ಅಲ್ಲಿ ನೋಡಿ ಅಡಿಗೆ ಮಾಡುವುದನ್ನು ಬಿಡದೇ ಇಲ್ಲ ಕೀರ್ತಿ. ಹೀಗೆ ಮಳೆ ಜಾಸ್ತಿಯಾಗಿ ಊರೊಳಗೆಲ್ಲ ನೀರು ಬರಲು ಆರಂಭಿಸಿತ್ತು. ಊರಲ್ಲಿರುವ ನೀರೆಲ್ಲ ಮನೆಯೊಳಗೆ ಬರ್ತಾ ಇತ್ತು. ಹೀಗೆ ಅನೌನ್ಸ್ಮೆಂಟ್ ಮಾಡಿದ ಕಾರಣ ಊರಿನ ಜನರೆಲ್ಲ ಸೇಫ್ ಆದ ಒಂದು ಜಾಗಕ್ಕೆ ಹೋಗಿದ್ರು. ಆದ್ರೆ ಕೀರ್ತಿ ಮಾತ್ರ ಅದನ್ನೆಲ್ಲ ನೋಡದೆ ಯೂಟ್ಯೂಬ್ ಅಲ್ಲಿ ಹೇಗೆ ಅಡಿಗೆ ಮಾಡೋದು ಅಂತ ನೋಡಿ ಮಾಡ್ತಾ ಇದ್ಲು. ಏ ಕೀರ್ತಿ, ಏನೇ ಮಾಡ್ತಾ ಇದೀಯಾ? ಒಮ್ಮೆ ಹೊರಗಡೆ ಬಂದು ನೋಡೆ, ಮನೆಯೊಳಗೆಲ್ಲ ಎಷ್ಟೊಂದು ನೀರ್ ಬಂದಿದೆ ಅಂತ ಗೊತ್ತಾಗುತ್ತೆ. ಇರಿಯತ್ತೆ, ಬಂದೆ, ಒಂದ್ 5 ನಿಮಿಷ, ಅಡಿಗೆ ಮುಗಿಯಕ್ಕಾಯ್ತು. ಮುಗ್ದ ತಕ್ಷಣ ಗ್ಯಾಸ್ ಆಫ್ ಮಾಡಿ ನಿಮ್ಮತ್ರ ಬರ್ತೀನಿರಿ. ಅಯ್ಯೋ, ಹಾಳಾದವಳೆ, ಅಡಿಗೆ ಅಂತ ನಮ್ ಪ್ರಾಣ ತೆಗಿತಾ ಇದ್ದಾಳೆ. ಹೊರಗ್ ಬಂದ್ ನೋಡೆ, ಏನ್ ನಡೀತಾ ಇದೆ ಅಂತ ಗೊತ್ತಾಗುತ್ತೆ. ಕೈಯಲ್ಲಿ ಮೊಬೈಲ್ ತೆಗ್ದ್ರೆ ಇವಳಿಗೆ ಲೋಕನೇ ಮರ್ತೋಗುತ್ತೆ. ಆ ಮೊಬೈಲು, ನಿನ್ ಪಾತ್ರೆ, ಅಡಿಗೆ ಗಿಡಿಗೆ ಎಲ್ಲಾನು ಇವಾಗ ನೀರಲ್ಲಿ ಮುಳುಗಿ ಹೋಗುತ್ತೆ ನೋಡು. ನೀ ಇನ್ನು ಸ್ವಲ್ಪತ್ತು ಅಡಿಗೆ ಮನೆಯಲ್ಲೇ ಇರು. ಹೊರಗಡೆ ಏನ್ ನಡೀತಾ ಇದೆ ಅಂತ ನಿನ್ ತಲೆಗೆ ಏನು ಗೊತ್ತಾಗಲ್ಲ. ಎಂತ ಬುದ್ಧಿವಂತೆ ಹುಡುಗಿ ಕಣೆ ನೀನ್. ನನ್ ಸೊಸೆಯಾಗಿ ಬಂದಿದ್ದಕ್ಕೆ ನಾನ್ ದೊಡ್ಡ ಅದೃಷ್ಟ ಮಾಡಿದೀನಿ. ಓ ಅತ್ತೆ, ಹಾಗೆಲ್ಲ ಹೊಗಳ್ಬೇಡಿ. ನಿಮ್ ಹೊಗಳಿಕೆ ಕೇಳುವಾಗ ನಂಗ್ ನಾಚಿಕೆ ಆಗುತ್ತೆ. ಹೀಗೆ ಅನ್ಕೊಂಡೆ ಹೊರಗಡೆ ಬಂದು ನೋಡಿದ್ಲು ಕೀರ್ತಿ. ಅಯ್ಯೋ ಅತ್ತೆ, ಏನತ್ತೆ ಇಷ್ಟೊಂದು ನೀರ್ನ ಮನೆಯೊಳಗೆ ಚೆಲ್ಲಿಟ್ಟಿದೀರಾ? ಮನೆಗೆ ಇವಾಗ ಕೆಲ್ಸದವ್ರು ಕೂಡ ಯಾರು ಬರೋದಿಲ್ಲ. ಯಾಕತ್ತೆ ಹೀಗೆ ಮಾಡ್ತೀರಾ? ಇವಾಗ ಈ ನೀರೆಲ್ಲ ಹೇಗೆ ಹೊರಗೆ ಹಾಕೋದು? ಅಯ್ಯೋ ಹಾಳಾದವಳೆ, ನಿನ್ ತಲೆ ಎಲ್ಲ ಇಟ್ಕೊಂಡಿದ್ದೀಯಾ? ಮನೆಯೊಳಗೆ ನಾನೇ ಯಾಕೆ ನೀರ್ ಚೆಲ್ತೀನಿ? ಮಳೆ ನೀರು ಮನೆಯೊಳಗೆಲ್ಲ ಬಂದಿರೋದು. ಸ್ವಲ್ಪ ಕಣ್ಣಿಟ್ಟು ನೋಡು. ನಾವೆಲ್ಲ ಹೊರಗಡೆ ಹೊರಟೋದ್ರೆ ನಾನ್ ಮಾಡಿದ ಅಡಿಗೆನ ಯಾರತ್ತೆ ತಿನ್ನೋದು?
ಅಮ್ಮ ಇಲ್ಲಿ ನೋಡೆ, ನಿನ್ನ ಕೈ ಮುಗಿತೀನಿ. ಇಂಥ ಸಮಯದಲ್ಲೂ ಈ ರೀತಿ ಮಾತೆಲ್ಲ ಮಾತಾಡ್ಬೇಡ. ನನಗೆ ನಗು ಬರುತ್ತೆ. ಗೌರ್ಮೆಂಟ್ ಮುಂದೆನೆ ಅನೌನ್ಸ್ಮೆಂಟ್ ಮಾಡಿದೆ. ನಾವು ಬೇಗ ಮನೇಲಿರೋರೆಲ್ಲ ಸುರಕ್ಷಿತವಾದ ಜಾಗಕ್ಕೆ ಹೋಗ್ಬೇಕು. ಬೇಗ ಬಾರೆ. ಸರಿ ಅತ್ತೆ, ಇವಾಗ್ಲೇ ಬರ್ತೀನಿ. ಕೀರ್ತಿ ಹೋಗುವ ಜಾಗದಲ್ಲಿ ಟೈಮ್ ಪಾಸ್ ಆಗೋದಿಲ್ಲ ಅಂತ ಅವಳ ಫೋನು, ಗ್ಯಾಸ್, ಸ್ವಲ್ಪ ಅಡಿಗೆ ಮಾಡ್ಲಿಕ್ಕೆ ವಸ್ತುಗಳನ್ನೆಲ್ಲ ಒಂದು ಬ್ಯಾಗ್ ಅಲ್ಲಿ ಹಾಕಿಕೊಂಡು ಅತ್ತೆ ಜೊತೆಗೆ ಅವುಗಳನ್ನೆಲ್ಲ ತೆಗೆದುಕೊಂಡು ಆ ಸ್ಥಳಕ್ಕೆ ಬಂದ್ಬಿಟ್ಲು. ಮಳೆ ಕಡಿಮೆ ಆಗ್ತಿದೆಯಲ್ವಾ? ಹೀಗೇನೆ ಕಡಿಮೆ ಆದ್ರೆ ತುಂಬಾ ಚೆನ್ನಾಗಿರುತ್ತೆ. ಆಗ ಪಕ್ಕದ ಮನೆ ಸುಜಾತ, ನೋಡಿ ಅತ್ತಿಗೆ, ಮಳೆ ಬರುವ ಪ್ರತಿಯೊಂದು ವರ್ಷನೂ ನಾವು ಹೀಗೇನೆ ಮಳೆಯಲ್ಲಿ ಕಷ್ಟಪಡ್ತಾ ಇದ್ದೀವಿ. ನಮ್ಮ ಜಮೀನ್ದಾರ ರಯ್ಯನ್ ಜೊತೆ ಮೊದ್ಲೇ ಹೇಳಿದೀವಿ, ಮಳೆ ಬಂದ್ರೆ ಈ ಊರೊಳಗೆ ನೀರ್ ಬರುತ್ತೆ, ಅದರಿಂದ ತುಂಬಾ ತೊಂದರೆ ಆಗುತ್ತೆ. ಆದಷ್ಟು ಬೇಗ ಸರ್ಕಾರ ಜೊತೆ ಮಾತಾಡಿ ಏನಾದ್ರೂ ಒಂದು ವ್ಯವಸ್ಥೆ ಮಾಡಿ ಅಂತ. ಆದ್ರೆ ಯಾರು ಕೂಡ ಮಾಡೋದಿಲ್ಲ. ನಿಮ್ಮ ಅಣ್ಣನಿಗೆ ಮೊದ್ಲೇ ಶುಗರು, ಊಟ ಕೂಡ ಇನ್ನೂ ಬರ್ಲಿಲ್ಲ. ಅಯ್ಯೋ ಚಿಕ್ಕಮ್ಮ, ನೀವೇನು ಚಿಂತೆ ಮಾಡ್ಬೇಡಿ. ನಾನು ಮನೆಯಿಂದ ಬರುವಾಗ ಸ್ವಲ್ಪ ವಸ್ತುಗಳನ್ನೆಲ್ಲ ಅಡಿಗೆ ಮಾಡ್ಲಿಕ್ಕೆ ತಂದಿದ್ದೀನಿ. ಗ್ಯಾಸ್ ಕೂಡ ಇದೆ. ನಾನು ಇವಾಗ್ಲೇ ಚಿಕ್ಕಪ್ಪನಿಗೆ ಅಡಿಗೆ ಮಾಡ್ತೀನಿ. ಏಯ್ ಬಾಯ್ ಮುಚ್ಚೆ. ಅಣ್ಣನಿಗೆ ಮೊದ್ಲೇ ಶುಗರ್ ಅಂತ ಹೇಳ್ತಾ ಇದ್ದಾರೆ. ಅವರಿಗೆ ಮೊದ್ಲೇ ಆರೋಗ್ಯ ಸರಿ ಇಲ್ಲ. ನೀನ್ ಮಾಡಿಕೊಡುವ ಅಡಿಗೆನ ತಿಂದು ಅವ್ರಿಗೆ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ, ಮೊದ್ಲೇ ಈ ಮಳೆಯಲ್ಲಿ ಹೊರಗಡೆ ಎಲ್ಲೂ ಹೋಗಕ್ಕಾಗಲ್ಲ. ಊರೊಳಗೆ ನಮ್ಗೆ ಸ್ವಲ್ಪ ಆದ್ರೂ ಮರ್ಯಾದೆ ಇದೆ. ನೀನೇನಾದ್ರೂ ಒಂದು ಅಡಿಗೆ ಮಾಡಿಕೊಟ್ಟು ಅವ್ರಿಗೆ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಆಮೇಲೆ ಊರೊಳಗೆ ನಾವು ತಲೆ ಎತ್ಕೊಂಡು ನಡಿಲಿಕ್ಕೆ ಆಗಲ್ಲ. ಇವಾಗ ಅವರು ಕೂಡ ಇದನ್ನ ಒಪ್ಕೋಬೇಕಾ? ನಿನ್ ಜೊತೆ ಏನ್ ಮಾತಾಡೋದು? ನಿನ್ ಗಂಡ ಬರ್ಲಿ, ಅವನ್ ಜೊತೆ ಮಾತಾಡ್ತೀನಿ. ಕೌಶಲ್ಯ ಅವರ ಗಂಡ ರಘುರಾಮ್ ಮತ್ತು ಮಗನಾದ ರಾಜೇಶನ್ನು ಹುಡುಕಿಕೊಂಡು ಹೋದ್ರು. ಅಷ್ಟರಲ್ಲಿ ಕೀರ್ತಿ ಅಲ್ಲೇ ಒಂದು ಗ್ಯಾಸ್ ಸ್ಟವ್ ನ ಆನ್ ಮಾಡಿ ದೋಸೆಯನ್ನು ಆರಂಭಿಸಿದ್ಲು. ಅವಳ ಸುತ್ತ ತುಂಬಾ ಜನರು ನಿಂತಿದ್ರು. ಇವಳು ಅಷ್ಟರಲ್ಲಿ ಯಾರಿಗೋ ಅಡಿಗೆ ಮಾಡಿ ಕೊಡ್ತಾ ಇದ್ದಾಳೆ ಕಣೋ. ಅಣ್ಣ ಇಷ್ಟೊತ್ತಿಗೆ ತಿಂದಿರ್ಬೇಕು. ಜನರೆಲ್ಲ ಸೇರಿದ್ದಾರೆ. ಏನಾಯ್ತೋ ಏನೋ ಗೊತ್ತಿಲ್ವೇ? ಅಮ್ಮ, ಇವಾಗ್ಲೇ ಟೆನ್ಷನ್ ಆಗ್ತಿದೆ. ಅಷ್ಟರಲ್ಲಿ ಪುನಃ ನೀನು ಭಯಪಡಿಸ್ಬೇಡಮ್ಮ. ನೀನ್ ಸುಮ್ನಿರೆ. ಅಲ್ಲಿ ಏನು ಶಬ್ದ ಕೇಳಿಸ್ತಾ ಇಲ್ಲ. ಯಾರು ಅಳುವ ಶಬ್ದ ಕೂಡ ಕೇಳಿಸ್ತಾ ಇಲ್ಲ. ಅಲ್ಲಿ ಯಾರಿಗೂ ಏನೂ ಆಗ್ಲಿಲ್ಲ. ಹೀಗೆ ಪಟಪಟ ಅಂತ ಅಲ್ಲಿಗೆ ಹೋದ್ರು. ಹೀಗೆ ತಕ್ಷಣ ರಾಜೇಶ್, ಕೌಶಲ್ಯ, ರಘುರಾಮ್ 3 ಜನ ಹೋಗುವಾಗ ಅಲ್ಲಿ ಜನರೆಲ್ಲ ತಟ್ಟೆ ತಗೊಂಡು ದೋಸೆಗೋಸ್ಕರ ಕಾಯ್ತಾ ಇದ್ರು. ಯಾರಿಗೂ ಏನೂ ಆಗಿಲ್ಲಲ್ವಾ? ಅತ್ತಿಗೆ, ಯಾರಿಗೂ ಏನೂ ಆಗಿಲ್ಲ. ನಿಮ್ ಸೊಸೆಯಿಂದ ಆರೋಗ್ಯ ಸರಿ ಇಲ್ಲದೆ ಇರೋರು, ಸಣ್ಣ ಮಕ್ಕಳು, ನನ್ ಗಂಡ ಎಲ್ರೂ ಇವಳು ಮಾಡಿಕೊಟ್ಟ ದೋಸೆ ತಿಂದು ಸ್ವಲ್ಪ ಸಮಾಧಾನವಾಗಿ ಕೂತಿದ್ದಾರೆ. ನಿಮ್ಮ ಅಣ್ಣನಿಗೆ ಶುಗರ್ ಇದೆ, ಏನಾಗುತ್ತೋ ಅಂತ ಭಯಪಡ್ತಾ ಇದ್ದೆ. ನಮ್ ಪಕ್ಕದ ಮನೆ ಭಾಸ್ಕರ್ ಮಗು ಕೂಡ ಹಸಿವಲ್ಲಿ ಅಳ್ತಾ ಇತ್ತು. ನಿಮ್ ಸೊಸೆನೆ ಎಲ್ರಿಗೂ ಅಡಿಗೆ ಮಾಡಿ ಕೊಟ್ಟು ಎಲ್ರು ಇವಾಗ ಸ್ವಲ್ಪ ಸಮಾಧಾನವಾಗಿದ್ದಾರೆ. ಹೌದಾ ನನ್ ಮಗಳೇ? ನನ್ ಸೊಸೆ ಇವತ್ತು ಎಲ್ರೂ ಆಶ್ಚರ್ಯ ಪಡುವ ರೀತಿ ಅಷ್ಟು ಚೆನ್ನಾಗಿ ಅಡಿಗೆ ಮಾಡಿದ್ಯಮ್ಮ. ಅಬ್ಬಾ ಅತ್ತೆ, ಇಷ್ಟು ದಿನಗಳ ನಂತರ ನನ್ನ ಎಷ್ಟು ಪ್ರೀತಿಯಿಂದ ಮಾತಾಡ್ಸಿದ್ರಿ ನೀವು. ನಾನಾಗಿ ಏನೋ ಯೂಟ್ಯೂಬ್ ನೋಡಿ ಮಾಡಿಲ್ಲ ಅತ್ತೆ. ನೀವು ಫ್ರಿಡ್ಜ್ ಅಲ್ಲಿ ಇಟ್ಟಿದ್ರಲ್ವಾ, ಅದನ್ನ ತಗೊಂಬಂದೆ, ಅದ್ರಲ್ಲೇ ಮಾಡ್ದೆ. ಪರವಾಗಿಲ್ಲಮ್ಮ, ನಿನ್ನ ಬುದ್ಧಿವಂತಿಕೆಯಿಂದ ಇವತ್ತು ಸ್ವಲ್ಪ ಜನ ಹಸಿವು ತೀರ್ತಲ್ವಾ. ಹೀಗೆ ನಿಧಾನವಾಗಿ ಮಳೆ ಕಡಿಮೆಯಾದ ಕಾರಣ ಎಲ್ಲರೂ ನಿಧಾನವಾಗಿ ಅವರವರ ಮನೆಗೆ ಹೋದ್ರು. ಹೀಗೆ ಅವರವರ ಮನೆಯನ್ನ ಶುದ್ಧ ಮಾಡ್ಕೊಂಡು ಅವರವರ ಮನೆಯಲ್ಲಿದ್ರು. ಸ್ವಲ್ಪ ದಿನಗಳು ಕಳೆದಂತೆ ಕೌಶಲ್ಯ ತನ್ನ ಸೊಸೆಯಾದ ಕೀರ್ತಿಗೆ ಅಡಿಗೆನ ಹೇಗೆ ಮಾಡ್ಬೇಕು ಅಂತ ಹೇಳಿಕೊಟ್ರು. ಈ ಕೀರ್ತಿ ಯೂಟ್ಯೂಬ್ ನೋಡಿ ಅಡಿಗೆ ಮಾಡುವುದನ್ನೇ ನಿಲ್ಲಿಸಿದ್ಲು. ಹೀಗೆ ಸ್ವಲ್ಪ ದಿನಗಳ ನಂತರ ಕೀರ್ತಿ ಎಲ್ಲಾ ರೀತಿಯ ಅಡಿಗೆಯನ್ನು ಕಲಿತುಕೊಂಡು ಎಲ್ಲರಿಗೂ ತುಂಬಾ ಚೆನ್ನಾಗಿ ಅಡಿಗೆ ಮಾಡಿ ಕೊಡ್ತಾ ಇದ್ಲು.